ಬಟ್ ಈಗ ರೈತರು ಹೆಚ್ಚಾಗಿ ಗಮನಿಸೋದು ಶ್ರೀಗಂಧ ಬೆಳೆ ಬೆಳಿಬೇಕು ಅಂತಾರೆ. ಬಟ್ ಶ್ರೀಗಂಧ ಬೆಳೆ ಬೆಳೆದ್ರೆ ಕಳ್ಳರ ಕಾಟ, ಆ ಕಾಟ ಈ ಕಾಟ, ಅದೊಂದು ತೊಂದರೆ, ಅದೊಂದು ರೀತಿಯಲ್ಲಿ ಸಮಸ್ಯೆಗಳು. ಬಟ್ ನಿಜವಾಗ್ಲೂ ಶ್ರೀಗಂಧ ಬೆಳೆಯನ್ನ ಬೆಳೆದು ರೈತರು ಎಷ್ಟೆಲ್ಲ ಲಾಭ ಮಾಡ್ಕೋಬಹುದು ಅಂತ ನೋಡಿ. ಪ್ರತಿಯೊಬ್ಬ ರೈತನು ಕೋಟ್ಯಾಧೀಶ್ವರ ಆಗೋದಕ್ಕೆ ಏಕೈಕ ಆಪ್ಷನ್ ಬಂದ್ಬಿಟ್ಟು ಶ್ರೀಗಂಧ. ಆದರೆ ಫಸ್ಟ್ ಶ್ರೀಗಂಧ ಅಂದರೆ ನಮ್ಮ ಮೈಂಡ್ ಸೆಟ್ ಚೆನ್ನಾಗಿರಬೇಕು. ಸೊ ನಾನು ಶ್ರೀಗಂಧ ಬೆಳಿಬೇಕಂದ್ರೆ 15 ವರ್ಷ ವೆಯ್ಟ್ ಮಾಡಬೇಕು. ಅಂಡ್ ಇವಾಗ ನಿಮಗೆ ಶ್ರೀಗಂಧ ಅಂದರೆ 1 ಕೋಟಿ ನಿಮ್ದೊಂದು ಗೋಲ್ಡ್ ಚೈನ್ ಇರುತ್ತೆ ಅಂತ ಅನ್ಕೊಳ್ಳಿ. 1 ಕೋಟಿ ಗೋಲ್ಡ್ ಚೈನ್ ಹಾಕೊಂಡು ಹಿಂಗೆ ಬಂದ್ಬಿಡ್ತೀರಾ? ಒಂದು ಬೌನ್ಸರ್ಸ್ ಇಟ್ಕೊಂಡು ಅಥವಾ ಗನ್ ಮ್ಯಾನ್ ಇಟ್ಕೊಂಡೇ ಬರ್ತಿರಲ್ಲ. ಸೇಮ್ 1 ಕೋಟಿ ನಿಮ್ಮ ತೋಟದಲ್ಲಿ ಅದ್ರ ವರ್ತಿದೆ ಅಂದರೆ 1 ಕೋಟಿಗೆ ಎಷ್ಟು ಸೆಕ್ಯೂರಿಟಿ ಕೊಡಬೇಕು ಅದು ಕೊಡಬೇಕು. ಶ್ರೀಗಂಧ ಪ್ರತಿಯೊಬ್ಬ ರೈತನು ಜಾಸ್ತಿ ಬೇಡ, 100 ಗಿಡ ಹಾಕೊಳ್ಳಿ, ಅರ್ಧ ಎಕರೆ ಸಾಕು. 100 ಗಿಡ ಹಾಕೊಂಡ್ರೆ 15x15 ಹಾಕೊಂಡು ಸ್ವಲ್ಪ ಮೇಂಟೆನೆನ್ಸ್ ಬರುತ್ತೆ. ಹೋಸ್ಟ್ ಕೊಟ್ಟು ಮೇಂಟೈನ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ರೈತ ಕೂಡ ಆರಾಮಾಗಿ ಇವತ್ತು ಒಂದು ಮರಕ್ಕೆ 12ರಿಂದ 15 ವರ್ಷ ಆದಮೇಲೆ 3ರಿಂದ 5 ಲಕ್ಷ ಇದೆ. ನೀವು 3ರಿಂದ 5 ಲಕ್ಷ ಬಿಟ್ಬಿಡಿ, 1 ಲಕ್ಷ ಇಟ್ಕೊಳ್ಳಿ. 1 ಲಕ್ಷ ಇಂಟು 100 ಮರ ಎಷ್ಟಾಯ್ತು? 1 ಕೋಟಿ ಆಯ್ತು. ಎಷ್ಟು ಜನ ಬೆಳೀತಿದ್ದಾರೆ ಶ್ರೀಗಂಧ? ಮತ್ತೆ ಕತೆಗಳು ಹೇಳ್ಕೊಂಡಿದ್ದಾರೆ. ಶ್ರೀಗಂಧದಲ್ಲಿ ಇನ್ನೊಂದು ಮಿಸ್ಟೇಕ್ ಏನಂದ್ರೆ ಬೀಜ ಸೆಲೆಕ್ಷನ್ ಯಾರು ಸರಿಯಾಗಿ ಮಾಡಲ್ಲ. ಸಿಕ್ಕಿದ ಕಡೆ ಎಲ್ಲ ಬೀಜ ತಗೊಂಬಂದು ಹಾಕ್ತಿರ್ತಾರೆ. ಇವಾಗ ಕೆಲವೊಂದು ಫಾರೆಸ್ಟ್ರಿ ಅವರು ಅಥವಾ ಈಶಾ ಫೌಂಡೇಶನ್ ಅವರೆಲ್ಲ ಬೀಜ ಸೆಲ್ ಮಾಡ್ತಾರೆ. ಅವ್ರಿಗೇನು ಗಿಡ ಸೆಲ್ ಮಾಡಬೇಕು. ಶ್ರೀಗಂಧದಲ್ಲಿ 50% ಆಫ್ ದ ಸಕ್ಸಸ್ ಎಲ್ಲಿರುತ್ತೆ ಅಂದ್ರೆ ಬೀಜ ಸೆಲೆಕ್ಷನ್ ಅಲ್ಲಿ. ಇವಾಗ ದರ್ಶನ್ ಮಗ ದರ್ಶನ್ ತರನೇ ಇರ್ತಾರೆ, ಅದೊಂದು ಕಾಮಿಡಿಯನ್ ಮಗ ಕಾಮಿಡಿಯನ್ ತರನೇ ಇರ್ತಾರೆ. ಸೊ ಕಾಮಿಡಿಯನ್ ಮಗನ್ ಬೀಜ ತಗೊಂಡ್ಬಂದ್ಬಿಟ್ಟು ನಾನು ದರ್ಶನ್ ತರ ಐಟು ವೈಟು ಹೀರೋ ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಶ್ರೀಗಂಧದಲ್ಲಿ 90% ಬಂದ್ಬಿಟ್ಟು ಬೀಜ ಸೆಲೆಕ್ಷನ್ ನಲ್ಲಿ ತುಂಬಾ ಇಡುತ್ತಿದ್ದಾರೆ. ನೀವು ಯಾವುದೋ ಒಂದು ಗಿಡ ತಗೊಂಡ್ಬಂದು ಹಾಕ್ಬಿಟ್ಟಿರ್ತಾರ, 12 ವರ್ಷ ಆದ್ಮೇಲೆ ನನ್ ಗಂಧನೇ ಬಂದಿಲ್ಲ ಅಂದ್ರೆ ಅದ್ರ ಅಪ್ಪ ಅಮ್ಮ ನೋಡ್ಬೇಕಲ್ವಾ? ಶ್ರೀಗಂಧ ಪೇರೆಂಟ್ಸ್ ಎಲ್ಲಿಂದ ತಗೊಂಡ್ಬಂದಿದ್ದಾರೆ ಅಂತ ಬಿಟ್ಟು ಅವರೇ ಸರಿ ಇಲ್ಲ ಅಂದ್ರೆ ಇದೆಲ್ಲಿ ಬರುತ್ತೆ? ಸೊ ಶ್ರೀಗಂಧ ಬೆಳೆದ್ರೆ 100% ಪ್ರತಿಯೊಬ್ಬ ರೈತನು ಕೂಡ ಕೋಟ್ಯಾಧೀಶ್ವರ ಆಗ್ಬೋದು. ಆದ್ರೆ ಒಂದು ತಾಳ್ಮೆ ಇರಬೇಕು. ಇನ್ನೊಂದು, ಇವಾಗ ನಿಮ್ಮ ಹತ್ರ 1 ಕೋಟಿ 2 ಕೋಟಿ ಮಾಲ್ ಇದೆ ಅಂದ್ರೆ ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕು. ಸೆಕ್ಯೂರಿಟಿಯಲ್ಲೂ ಕೂಡ ತುಂಬಾ ಅಡ್ವಾನ್ಸ್ಡ್ ಬಂದ್ಬಿಟ್ಟಿದೆ. ಮರಕ್ಕೆ ಸುತ್ತಲೂ ಕೂಡ ಇದನ್ನ ಮಾಡ್ತಿದ್ದಾರೆ. ನಿಮ್ಗೆ ಕಂಬಿಯಲ್ಲಿ ಒಂಥರ ಫೆನ್ಸಿಂಗ್ ಟೈಪ್ ಮಾಡ್ಬಿಡ್ತಿದ್ದಾರೆ. ಸೊ ಕಳ್ಳ ಯಾರಾದ್ರೂ ಬಂದ್ರು ಕೂಡ ಕಂಬಿನ ಕಟ್ ಮಾಡಕ್ಕಾಗಲ್ಲ. ಓಕೆನಾ? ಇನ್ನೊಂದು ಸೆನ್ಸರ್ಸ್ ಬಂದಿದೆ. ಇವಾಗ ಮರ ಏನಾದ್ರೂ ಕಟ್ ಮಾಡೋಕ್ಕಾದ್ರೆ ಆಟೋಮೆಟಿಕ್ ಸೈರನ್ ನೋಡ್ಕೊಳ್ಳುತ್ತೆ. ಚಿಪ್ಸ್ ಬಂದಿದೆ. ಇನ್ನೂ ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬರ್ತಿದೆ ಗೊತ್ತಾ ಶ್ರೀಗಂಧಕ್ಕೆ. ಆರಾಮಾಗಿ ಬೆಳಿಬೋದು. ಬಟ್ ಏನಂದ್ರೆ ಅದೇ ತಾಳ್ಮೆ ಇರಬೇಕು, ಮತ್ತೆ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರಬೇಕು. ಇವಾಗ ಇದಕ್ಕೂ ಕಮೆಂಟ್ ಮಾಡಿರ್ತಾರೆ ಹಾಗೆ ಹೇಗೆ ಅಂತ. ಸೊ ಕಲಿಯೋರು ನಿಜವಾಗ್ಲೂ ಕಲಿತಾರೆ ಅಷ್ಟೇ. ಮಾಡ್ಬೇಕು ಅಂತ ಇದ್ರೆ ಮನಸ್ಸಿದ್ರೆ ಮಾರ್ಗ ಅನ್ನುವಂತ ನಿಟ್ಟಿನಲ್ಲಿ ಯದ್ಭಾವಂ ತದ್ಭವತಿ ಅನ್ನೋ ರೀತಿಯಲ್ಲಿ ಸೊ ಮಾಡ್ಬೇಕು ಅನ್ನೋದಂತದಿದ್ರೆ ಹೇಗಾದ್ರೂ ಮಾಡ್ತಾರೆ. ಬಟ್ ರೀಸನ್ಸ್ ನ ಹೇಳದೆ ಸರಿಯಾದ ಕ್ರಮಗಳನ್ನ ಬೆಳೆಸಿದ್ರೆ ಅಂದ್ರೆ ಈಗ ಕೋಟ್ಯಾಧೀಶ್ವರನ ಕೃಷಿಯಲ್ಲೇ ಕೋಟ್ಯಾಧೀಶ್ವರ ಆದಂಥವ್ರು ಎಷ್ಟು ಜನ ಇದ್ದಾರೆ? ಎಕ್ಸಾಂಪಲ್ಸ್ ತುಂಬಾ ಎಕ್ಸಾಂಪಲ್ ಇದಾವೆ. ಒಂದು ಸಮಗ್ರ ಕೃಷಿ, ಈ ರೀತಿಯಾಗಿ ಅರಣ್ಯ ಬೆಳೆಗಳು, ಒಂದಿಷ್ಟು ಸಿಲ್ವರ್ ಟ್ರೀಸ್ ಆಗಿರ್ಬೋದು, ಶ್ರೀಗಂಧ, ತೆಂಗು ಎಲ್ಲ ಕೋಟಿ 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 ಲಾಭವನ್ನು ತೆಗೆದುಕೊಂಡಂಥ ಸುಮಾರು ಜನ. ಹಾಗಾಗಿ ಸೊ ರೈತ ಸ್ವಲ್ಪ ತಾಳ್ಮೆದಿಂದ, ರೈತನಿಗೆ ದೇಶದ ಬೆನ್ನೆಲುಬು ಅಂತ ಮಾತಿಗೆ ಹೇಳ್ತಾರೆ. ಬಟ್ ಆ ಬೆನ್ನೆಲುಬಿಗೆ ಸರಿಯಾದ ಸಪೋರ್ಟ್ ಇಲ್ಲ. ಬಟ್ ನೀವೇ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಿಮ್ಮ ಬುದ್ಧಿವಂತಿಕೆಯಿಂದ ಬೆಳೆಯನ್ನು ಬೆಳಿಬೇಕು.